ಹೋಯ್ತು ಸಿ ಎಂ ಕ್ಯಾಮ್ರಾಮನ್ ಸರ್ 2 ನಿಮಿಷ ಹೋಯ್ತೀನಿ ಮುಗಿಲಿ ಸರ್ ಗೊತ್ತಾಯ್ತು. ಕಾಂಗ್ರೆಸ್ನ ಮುಖಂಡರೇ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ಯುಪಿಎ ಸರ್ಕಾರ ಇದ್ದಾಗ ಏನು ಬೆಲೆ ಇತ್ತು, ಆಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ. ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರು ಕೆಪಿಸಿಸಿ ಪ್ರಧಾಕಾರಿಯವರು ಮತ್ತೆಲ್ಲ ಕಾಂಗ್ರೆಸ್ ಇರಲಿಲ್ಲ ಅಂದ್ರೆ, ಮಹಾತ್ಮ ಗಾಂಧಿ ಸರ್ದಾರ್ ಪಟೇಲ್ ನೆಹರು ಇರ್ತಾ ಇರಲಿಲ್ಲ ಅಂದ್ರೆ ನಾನು ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಆಸನದಲ್ಲಿ ಕುತ್ಕೊಳ್ಬೇಕು. ಎಲ್ಲರೂ ತಮ್ಮ ತಮ್ಮ ಕೈಯಲ್ಲಿದ್ದಂತ ಪ್ಲೇಕಾರ್ಡ್ಗಳನ್ನ ಮೇಲೆ ಮಾಡಿ ಪ್ರದರ್ಶನ ಮಾಡಬೇಕು. ನೇರವಾಗಿ ಜನರ ಒಂದು ಜೀವತಿಯ ಮೇಲೆ ಜನರಿಂದ ಗೆದ್ದು ಹೋಗಿ ಈ ರಾಜ್ಯದಲ್ಲಿ ಅಧಿಕಾರವನ್ನ ನಡೆಸಲಿಲ್ಲ. प्रेस और इलेक्ट्रॉनिक मीडिया के सभी साथियों, सबसे पहले तो ಉತ್ತರ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬೆಳಗಾವಿ ನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜು ಶೇಟ್ರು, ಅತ್ಯುನ್ನತವಾದಂತ ಸರ್ಕಾರವನ್ನ ಕೊಟ್ಟಂತ ಸಾಧನೆಯನ್ನ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಮಾಡಿದ್ದಾರೆ. ಬೆಲೆ ಆಧಾರದ ಮೇಲೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಧಾರದ ಮೇಲೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಮಾಡ್ಲಿಕ್ಕೆ ಅವರಿಗೆ ಮುಖ ಉಳಿಲಿಲ್ಲ. ಯಾಕಂತಂದ್ರೆ ಯಾವತ್ತು ಅವರು ಜನಾಕ್ರೋಶ ರ್ಯಾಲಿ ಮಾಡ್ಲಿಕ್ಕೆ ಹೊರಟ್ರು ಅವತ್ತು ಒಂದು ನಿಮಿಷ ಅಲ್ಲೇ ರೀ. ಹೇಳ್ತೀನಿ, ಈ ಸಂದೇಶವನ್ನ ನಾವು ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ಭಾಗದಲ್ಲೂ, ಪ್ರತಿ ಪಂಚಾಯತ್